ದಶರಥ ಮಹಾರಾಜರು ರಾಮ ಲಕ್ಷ್ಮಣರನ್ನ ತಮ್ಮ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಸ್ವಾಗತ ಕಾರ್ಯವು ಬಹಳ ವಿಜೃಂಭಣೆಯಾಗಿ ನಡೆದಿರುತ್ತದೆ. ನಂತರದಲ್ಲಿ ದಶರಥ ಮಹಾರಾಜರು ಅರಮನೆಗೆ ಹೋಗುವ ಸಂದರ್ಭದಲ್ಲೇ ದಾರಿಯಲ್ಲಿ ಅವರಿಗೆ ಒಂದು ಸ್ವಲ್ಪ ಅಪಶಕುನಗಳ ಒಂದು ಸುಳಿವು ಸಿಕ್ಕಿರುತ್ತೆ. ಅದನ್ನು ವಸಿಷ್ಠ ಮುನಿಗಳ ಜೊತೆ ಚರ್ಚಿಸಿದಾಗ ಅವರು ಹೇಳಿರುತ್ತಾರೆ, ಇದು ಯಾವುದೇ ಅಪಶಕುನದ ಸೂಚನೆಯಲ್ಲ, ನೋಡೋಣ, ಇದು ಶುಭಕರವಾಗಿಯೂ ಮಾರ್ಪಡಬಹುದು ಎಂದು ಹೇಳಿರ್ತಾರೆ. ಹಾಗೆಯೇ ದಶರಥ ಮಹಾರಾಜರ ಅರಮನೆಗೆ ಪರಶುರಾಮರ ಆಗಮನವಾಗುತ್ತೆ. ಜಮದಗ್ನಿಯ ಮಗನಾದ ಪರಶುರಾಮರು ದಶರಥ ಮಹಾರಾಜರ ಮಗನಾದ ರಾಮನನ್ನ ಕುರಿತು ಹೀಗೆ ಹೇಳ್ತಾರೆ, ರಾಮನೇ, ನಿನ್ನ ಪರಾಕ್ರಮವು ಅದ್ಭುತವಾದುದೆಂದು ಕೇಳಿರುತ್ತೇನೆ. ನೀನು ಶಿವಧನಸ್ಸನ್ನು ಭೇದಿಸಿದ ವಿಚಾರವೆಲ್ಲವೂ ನನಗೆ ತಿಳಿದು ಬಂತು. ನೀನು ಹಾಗೆ ಧನಸ್ಸನ್ನು ಭೇದಿಸಿದ್ದು ಅದ್ಭುತವು, ಯೋಚಿಸಲು ಅಸಾಧ್ಯವಾದುದು. ಅಂತಹ ಶ್ರೇಷ್ಠವಾದ ಧನಸ್ಸು ಅದು. ಆ ಸಮಾಚಾರವನ್ನು ಕೇಳಿ ನಾನು ಬೇರೊಂದು ಶುಭಕರವಾದ ವೈಷ್ಣವ ಧನಸ್ಸನ್ನು ಹಿಡಿದುಕೊಂಡು ಬಂದಿರುತ್ತೇನೆ. ಇದನ್ನು ನೀನು ಬಾಣದಿಂದಲೇ ಆರೋಪಣೆ ಮಾಡಿ ನಿನ್ನ ಬಲವನ್ನು ತೋರಿಸು. ಈ ಧನಸ್ಸನ್ನು ಆರೋಪಣೆ ಮಾಡುವುದರಲ್ಲಿ ನಿನ್ನ ಬಲವನ್ನು ನೋಡಿ ಅನಂತರ ಶ್ಲಾಘನೀಯವಾದ ಪರಾಕ್ರಮವುಳ್ಳ ನಿನಗೆ ದ್ವಂದ್ವ ಯುದ್ಧವನ್ನು ಕೊಡುವೆನು ಎಂದು ರಾಮನ ಪರಾಕ್ರಮದ ಬಗ್ಗೆ ಪ್ರಶ್ನೆ ಮಾಡುತ್ತಾ ಹೇಳ್ತಾನೆ. ನಂತರದಲ್ಲಿ ಪರಶುರಾಮರು ಹೀಗೆ ಹೇಳ್ತಾರೆ ರಾಮನನ್ನ ಕುರಿತು, ಲೋಕಪ್ರಖ್ಯಾತವಾಗಿ ಶ್ರೇಷ್ಠವಾದ ಧನಸ್ಸುಗಳು ಇವೆರಡೆ ಅಂತ ಧನಸ್ಸುಗಳ ಬಗ್ಗೆ ಹೇಳ್ತಾರೆ. ವಿಶ್ವಕರ್ಮನಿಂದ ಚೆನ್ನಾಗಿ ಮಾಡಲ್ಪಟ್ಟು ಗಟ್ಟಿಯಾಗಿಯೂ ಬಲಯುತವಾಗಿಯೂ ಇದ್ದು ಇವೆರಡು ಮುಖ್ಯವಾದವು. ಇವುಗಳಲ್ಲಿ ಒಂದನ್ನು ದೇವತೆಗಳು ತ್ರಿಪುರಾಸುರನನ್ನು ಕೊಲ್ಲುವುದಕ್ಕಾಗಿ ಮಹೇಶ್ವರನಿಗೆ ಕೊಟ್ಟಿದ್ದರು. ರಾಮನೇ, ಅದನ್ನೇ ನೀನು ಮುರಿದು ಹಾಕಿದ್ದು. ಎರಡನೆಯದಾದ ತಡೆಯಲು ಅಸಾಧ್ಯವಾದ ಇದನ್ನು ದೇವಶ್ರೇಷ್ಠರುಗಳು ವಿಷ್ಣುವಿಗೆ ಕೊಟ್ಟರು. ಅದನ್ನು ವೈಷ್ಣವ ಧನಸ್ಸೆಂದು ಕರೆಯುತ್ತಾರೆ. ಆ ಧನಸ್ಸನ್ನ ನೀನು ಈಗ ಪ್ರಯೋಗಿಸಬೇಕು. ಅದು ಶಿವಧನಸ್ಸಿನಷ್ಟೇ ಬಲವುಳ್ಳದ್ದು ಅಂತ ಹೇಳಿ ಆ ಧನಸ್ಸಿನ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ರಾಮನ ನಂತರದಲ್ಲಿ ಏನು ಮಾಡ್ತಾರೆ ಅನ್ನುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.